ಮನೆಗಳ ಅಡಿಯಲ್ಲಿ ಗುಪ್ತನಿಧಿ ಇದೆ ಅಂತ ನಂಬಿಸಿ ಅಮಾಯಕ ಜನರಿಗೆ ಕೋಟ್ಯಂತರ ರೂಪಾಯಿ ವಂಚಿಸುತ್ತಿದ್ದ ಕುಖ್ಯಾತ ವಂಚಕರ ಜಾಲವನ್ನು ಹೈದರಾಬಾದ್ ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಶಂಷಾಬಾದ್ ವಲಯದ ಟಾಸ್ಕ್ ಫೋರ್ಸ್ ಮತ್ತು ರಾಜೇಂದ್ರನಗರ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಮೊಹಮ್ಮದ್ ಮುನಾವರ್, ಸೈಯದ್ ಅಲಿ ಅಶ್ರಫ್, ಮೊಹಮ್ಮದ್ ಹಾಜಿ ಹಾಗೂ ಮೊಹಮ್ಮದ್ ಸಲ್ಮಾನ್ ಬಂಧಿತ ಆರೋಪಿಗಳು. ಸುಲಭವಾಗಿ ಹಣ ಸಂಪಾದಿಸುವ ಆಸೆಯಿಂದ ಈ ಗ್ಯಾಂಗ್ ಬಾಯಿಗೆ ಬಂದ ಸುಳ್ಳುಗಳನ್ನು ಹೇಳಿ ಜನರಿಗೆ ಮೋಸ ಮಾಡುತ್ತಿತ್ತು. ಬಲಿಪಶುಗಳ ಮನೆಗೆ ಹೋಗಿ ನಿಮ್ಮ ಮನೆಯ ನೆಲದಡಿಯಲ್ಲಿ ಗುಪ್ತನಿಧಿ ಇದೆ ಅಂತ ನಂಬಿಸುತ್ತಿದ್ದ ಈ ವಂಚಕರು ನಂತರ ಗುಂಡಿ ತೋಡಿ ಕಲ್ಲಿದ್ದಲು ಹಾಗೂ ನಕಲಿ ಚಿನ್ನದ ನಾಣ್ಯಗಳಿರುವ ಚೀಲವನ್ನು ಅಲ್ಲಿ ಹೂಳುತ್ತಿದ್ದರು. ಕಲ್ಲಿದ್ದಲು ಚಿನ್ನವಾಗಿ ಬದಲಾಗಲು ಸಮಯ ಹಿಡಿಯುತ್ತದೆ ಎಂದು ನಂಬಿಸಿ ಕಣ್ಣಿಗೆ ಮಣ್ಣೆರಚಿ ಪರಾರಿಯಾಗುತ್ತಿದ್ದರು. ಇದುವರೆಗೆ ಈ ಕದೀಮರು ಬರೋಬ್ಬರಿ 11 ಜನರಿಗೆ ವಂಚಿಸಿ ಒಟ್ಟು 1 ಕೋಟಿ ರೂಪಾಯಿಗೂ ಅಧಿಕ ಹಣ ದೋಚಿದ್ದಾರೆ. ಆರೋಪಿಗಳಿಂದ 2 ಕಾರುಗಳು, 1 ಆಟೋ, 2 ಬೈಕ್ಗಳು, 4 ಮೊಬೈಲ್ ಫೋನ್ಗಳು, 25 ನಕಲಿ ಚಿನ್ನದ ನಾಣ್ಯಗಳು, 6 ಕೆಜಿ ಕಲ್ಲಿದ್ದಲು, ಮಣ್ಣು ಹಾಗೂ ಪೂಜಾ ಸಾಮಗ್ರಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ರಾಜೇಂದ್ರನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿದಿದೆ. ಗುಪ್ತನಿಧಿ ಕೊಡಿಸುವುದಾಗಿ ಯಾರಾದರೂ ಬಂದರೆ ಅಂತವರ ಮಾತಿಗೆ ಸಾರ್ವಜನಿಕರು ಯಾರೂ ಮೋಸ ಹೋಗಬೇಡಿ. ಇಂತಹ ವಂಚಕರ ಬಗ್ಗೆ ಎಚ್ಚರದಿಂದಿರಿ ಮತ್ತು ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದರೆ ತಕ್ಷಣವೇ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಎಂದು ಪೊಲೀಸರು ಮನವಿ ಮಾಡಿದ್ದಾರೆ.